ನಮಸ್ಕಾರ ಸ್ನೇಹಿತರೆ, ಹೇಗಿದ್ದರೆ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಟೈಟಲ್ ನೋಡಿರ್ತೀರಾ, ತುಂಬ ಎಕ್ಸೈಟ್ ಆಗಿದ್ದೀನಿ. ಟೈಮ್ ವೇಸ್ಟ್ ಮಾಡಲ್ಲ, ಡೈರೆಕ್ಟಾಗಿ ತೋರಿಸ್ತೀನಿ. ಕೈ ಅಲ್ಲಾಡ್ತಿದ್ಯಾ? ಸಿಟ್ ಬ್ಯಾಕ್, ರಿಲ್ಯಾಕ್ಸ್ ಆ್ಯಂಡ್ ಎಂಜಾಯ್. ಸ್ನೇಹಿತರೆ, ಇವತ್ತು ಕ್ಯಾಬ್ರಾ ಟೀಮ್ ಇಲ್ಲ, ನಂದೇ. ಓಕೆನಾ? ಸೊ ಎಂಟರ್ ಆಗ್ತಾ ಇದ್ದೀವಿ. ಎಂಟರ್ ಆದ್ವಾ? ವಾರ್ಮ್ ವೈಟ್ ಲೈಟ್ ಇದೆ, ನಾನು ಫುಲ್ ಲೈಟ್ ಆನ್ ಮಾಡಿಲ್ಲ. ಫುಲ್ ಲೈಟ್ ಆನ್ ಮಾಡಿ ತೋರಿಸ್ತೀನಿ. ಫಸ್ಟು ಇದನ್ನೆಲ್ಲ ತೋರಿಸ್ತೀನಿ ನಿಮಗೆ, ಸೋಫಾ ಸೆಟ್ಟು ಎಲ್ಲ, ಮತ್ತು ಡೈನಿಂಗ್ ಟೇಬಲು ತೋರಿಸ್ಬೇಕು. ಇದೆರಡು ಇಂಪಾರ್ಟೆಂಟ್ ವಿಷಯ. ಇದು ಸ್ಟಾರ್ಟಿಂಗ್, ಇದಾದಮೇಲೆ ಸ್ವಲ್ಪ ಸ್ವಲ್ಪ ಚೇಂಜ್ ಆಗ್ತಾ ಹೋಗುತ್ತೆ. ಬಟ್ ಇದನ್ನು ತೋರಿಸ್ಬೇಕು ಅಂತ ನಂಗೆ ಅನಿಸ್ತು. ಏನೆಲ್ಲ ಫೀಚರ್ಸ್ ಇದೆ ಅಂತಲೂ ತೋರಿಸ್ತೀನಿ. ಓಕೆನಾ? ಸೊ ಫಸ್ಟು ಒಮ್ಮೆ ಎಲ್ಲ ತೋರಿಸಿ ಮತ್ತೆ ನಿಮಗೆ ಫೀಚರ್ಸ್ ಹೇಳ್ತೀನಿ. ಕಾಯ್ತಾ ಇರಿ, ತುಂಬ ಸೆಕ್ಸಿಯಾಗಿದೆ, ನಿಮ್ಗೆ ಇಷ್ಟ ಆಗುತ್ತೆ. ಲೆಟ್ಸ್ ಗೋ. 2 ಸೀಟರ್. ಓಕೆನಾ? ಅದು ನನ್ನ ಲ್ಯಾಂಪು, ಸ್ಕ್ರೀನ್ ಹಾಕಿದ್ದೀನಿ. ಸ್ವಲ್ಪ ಲೈಟ್ ಹಾಕ್ಬಿಡೋಣ, ಆಗ ನಿಮಗೆ ಚೆನ್ನಾಗಿ ಕಾಣುತ್ತೆ ಇನ್ನು. ಹಾಂ, ಈಗ ನೋಡಿ, ಗ್ರೇ ಕಲರ್. ಓಕೆನಾ? ಓಕೆ, ಫೆಸಿಲಿಟಿ ಏನಿದೆ ಅಂದರೆ, ಫಸ್ಟು ರೇಟ್ ಎಷ್ಟು ಅಂತ ಹೇಳ್ತೇನೆ. ಇಲ್ಲಿ ನೋಡಿ, ಫಸ್ಟ್ ಆಫ್ ಆಲ್ ನಿಮಗಿದು ಪ್ಲಗ್ ಕನೆಕ್ಷನ್ ಇರಬೇಕು. ನಿಮ್ಗೆ ಕಾಣುತ್ತಾ? ವೈರ್ ಪ್ಲಗ್ ಕನೆಕ್ಷನ್ ಇದೆ, ಕರೆಕ್ಟಾ? ಪ್ಲಗ್ ಕನೆಕ್ಷನ್ ಇದ್ದು, ಈಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಕೂತಿದ್ದೀನಲ್ಲ, ಇಲ್ಲಿ ಕೂತು ತೋರಿಸ್ತೀನಿ ನಿಮಗೆ. ಒಂದು ನಿಮಿಷ ಸ್ನೇಹಿತರೆ. ನಿಮಗೆ ಗೊತ್ತಿದೆಯಾ ಗೊತ್ತಿಲ್ಲ, ನಂದು ಬ್ಲೂ ಕಲರ್ ಸೋಫಾ ಸೆಟ್ ಇತ್ತು, ಆಯಿತಾ? ಫಸ್ಟು ನಾನು ಬೆಸ್ಟ್ ಹಾಕ್ಕೊಟ್ಬಿಡ್ತೀನಿ. ಮತ್ತು ನೀವು ಇಡೀ ವಿಡಿಯೋ ನಾನು ಶರ್ಟ್ಲೆಸ್ ಮಾಡಿದೆ ಅಂತ ಬೈಕಿರ, ನೀವು ಎಲ್ಲರೂ ಬೈಯಲ್ಲ, ಓಕೆನಾ? ಸಾರಿ. ಸೊ ಓಕೆನಾ? ಸೊ ಬ್ಲೂ ಕಲರ್ ಇತ್ತು. ಈಗ ನನಗೆ ಗ್ರೇ ಸೋಫಾ ಬೇಕು ಅಂತ ತುಂಬ ಆಸೆ ಇತ್ತು. ಸೊ ಹಾಗೆ ಫಸ್ಟ್ ಫೀಚರ್ ಏನು ಗೊತ್ತಾ? ಟಡಾ ಟಡಾ ಟಡಾ, ನೋಡಿ, ನಮ್ದು PVR ಅಲ್ಲಿ ಗೋಲ್ಡ್ ರಿಕ್ಲೈನರ್ ಇರುತ್ತಲ್ಲ, ಫುಲ್. ಇನ್ನೊಂದೇನು ಗೊತ್ತಾ? ಇದು ಇಷ್ಟು ಮಾತ್ರ ಅಲ್ಲ, ಕಾರ್ 2 ಬಟನ್ ಇದೆ ಇದರಲ್ಲಿ. ನಾನು ತೋರಿಸ್ತೀನಿ. ಒಂದು ಬಟನ್ ಈಗ ಫುಲ್ ರಿಕ್ಲೈನ್ ಆಗಕ್ಕೆ, ಅರ್ಥ ಆಯ್ತಾ? 2ನೇ ಬಟನ್ ಖಾಲಿ ಬ್ಯಾಕ್ ರೆಸ್ಟ್ ನಿಮ್ಗೆ ರಿಕ್ಲೈನ್ ಆಗ್ಬೇಕಂದ್ರೆ ಅದು ಸಹ ಇದೆ. ನಾನು 2 ಬಟನ್ ಇದೆ ಅಂತ ಹೇಳಿನಲ್ಲ, ಒಂದು ಇದು ಮಾಡಿದಾಗ ಫುಲ್ ಮೂವ್ ಆಗಿ, ಇಲ್ಲಿ ನೋಡಿ, ಬಿತ್ತು ಟ್ರೈಪಾಡ್ ಬಿತ್ತು ನೋಡಿ, ಇದು ಫುಲ್ ಆಗುತ್ತೆ. ಇದು ಮೇಲೇನೂ ಆಗ್ತದೆ, ಕೆಳಗೇನೂ ಆಗುತ್ತೆ, ಆಯಿತಾ? ಈಗ ಇದನ್ನು ಒತ್ತಿದಾಗ ವಾಪಸ್ ಸರಿ ಆಯ್ತು ನೋಡಿ. ಯಾವುದು? ಈ ಬಟನ್. ಬಟ್ ಇದು ಈ ಬಟನ್ ಒತ್ತಿದರೆ ಹಿಂದೆ ಮಾತ್ರ ಆಗುತ್ತೆ, ಕಾಣ್ತಿದೆಯಾ? ಇದು ನೋಡಿ, ಒತ್ತೀನಿ, ಶೇಖ. ಸೊ 2 ಬಟನ್ ಕೊಟ್ಟಿದ್ದಾರೆ, ಒಂದು ಫುಲ್ ರಿಕ್ಲೈನರ್, ಒಂದು ಬ್ಯಾಕ್ ರೆಸ್ಟ್ ಮಾತ್ರ. ಪ್ಲಸ್ ನಿಮಗೆ ಚಾರ್ಜ್ ಮಾಡಬೇಕಂದ್ರೆ USB-ನೂ C ಪೋರ್ಟ್ 2 ಇದೆ. ಇದು ನೋಡಿ, ಇದು ಇನ್ನೊಂದು, ಇದು ಸೀಟ್ ಫ್ರಂಟ್ ಬ್ಯಾಕ್. ಸೊ 3 ಬಟನ್ಸು ಪ್ಲಸ್ ಚಾರ್ಜ್ ಪೋರ್ಟು. ಅದೇ ಸೇಮ್ ಥರ ಇಲ್ಲಿ ಒಂದಿದೆ, ಇದರಲ್ಲಿ 2 ಇದೆ, ಅಂದರೆ 3 ಜಾಯಿನ್ ಇಲ್ಲದೆ. ಓಕೆನಾ? ಅರ್ಧ ಮಾಡಿಬಿಟ್ಟಿದ್ದೀನಿ. ಸರಿ ಮತ್ತೆ ನೋಡಿ, ಇದರಲ್ಲೂ ಇದೆ, ಲೆಗ್ ಮೇಲೆ ಟಚ್ ಆಗಿಬಿಡುತ್ತೆ. ಸೊ ಬ್ಯಾಕ್ ಮಾಡಿಬಿಡೋಣ. ಸ್ವಲ್ಪ ಹುಷಾರಿಲ್ಲ ಸ್ನೇಹಿತರೆ, ಆಯಿತಾ? ಅದೇ ಥರ 3 ಸೀಟರ್, ಲೈಕ್ ನಡುವಲ್ಲಿ ಗ್ಯಾಪ್ ಇಲ್ಲ ಅಲ್ಲ, ಅದು ಸಿಂಗಲ್ಲು. ಪ್ಲಸ್ ಇದು 2 ಸೀಟ್ರಲ್ಲಿ ಫೆಸಿಲಿಟಿ ಏನು ಅಂದರೆ, ಒಂದು ಎಕ್ಸ್ಟ್ರಾ, ಇದೊಂದು ಪಾರ್ಟ್ ಎಕ್ಸ್ಟ್ರಾ ಇದೆ, ಇಬ್ಬರೇ ಕೂತ್ಕೊಳ್ಳೋಕ್ಕಾಗೋದು. ಇಲ್ಲಿನೂ ಓಪನ್ ಮಾಡಿದರೆ ಚಾರ್ಜಿಂಗ್ ಪೋರ್ಟ್ ಇದೆ, ಆಯಿತಾ? ಮತ್ತು ಕಪ್ ಹೋಲ್ಡರ್ ಇದೆ. ಆ್ಯಂಡ್ ಇದು ನೋಡಿ, ಸಾಫ್ಟ್ ಕ್ಲೋಸು, ಅದರಷ್ಟಕ್ಕೆ ಕ್ಲೋಸ್ ಆಗಿಬಿಡತ್ತೆ. ಆ್ಯಂಡ್ 2 ಇದು ಇದೆ. ಸೊ ದಿಸ್ ಇಸ್ 2, ಆಯಿತಾ? ಅಲ್ಲಿ 3 ಜನ, ಅಲ್ಲಿ 1. ಅದ್ರ ಜೊತೆ ಈ ಬ್ಯೂಟಿಫುಲ್ ಟೇಬಲ್ ತೊಗೊಂಡಿದ್ದೀನಿ. ನನಗೆ ಗ್ರೇ ಟೇಬಲೇ ಬೇಕಿತ್ತು. ಸೊ ಗ್ರೇ ಟೇಬಲ್ ನೋಡಿ, ಮಾರ್ಬಲ್ ಇದು, ಆಯಿತಾ? ಆ್ಯಂಡ್ ಇಲ್ಲಿ ಒಂದು ಡಿಸೈನ್ ಸಹ ಯುನೀಕ್ ಆಗಿದೆ, ಸ್ಟೋರೇಜ್. ಸೊ ದಿಸ್ ಇಸ್ ದ ಟೇಬಲ್ ಆ್ಯಂಡ್ ಇದು ಸೋಫಾ. ಆ್ಯಂಡ್ ಆಲ್ಸೋ ಇಲ್ಲಿ ಒಂದು ನಿಮಗೆ ಗೊತ್ತಿದ್ದರೆ ಬ್ಲ್ಯಾಕ್ ಸೋಫಾ ಇತ್ತು, ಆಯಿತಾ? ಅದ್ರ ಬದಲು ಇದು ತೊಗೊಂಡಿದ್ದೀನಿ. ಇದು ರೆಗ್ಯುಲರ್ ಸೋಫಾ, ಬಟ್ ದೆನ್ ಇದು ನಾನು ಗ್ರೇ ಮಾಡಿದೆ, ಬೇಜ್ ಬಂದಿದೆ. ಸೊ ಪ್ರಾಬಬ್ಲಿ ಇವತ್ತಲ್ಲ ನಾಳೆ ಅವ್ರು ಎಕ್ಸ್ಚೇಂಜ್ ಮಾಡ್ತಾರೆ. ಅವ್ರು ತಪ್ಪಿ ಬೈ ಮಿಸ್ಟೇಕ್ ಕಳಿಸಿದ್ದಾರೆ, ಬೇಜಾರಾಯಿತು, ಬಟ್ ಪರವಾಗಿಲ್ಲ. ಆ್ಯಂಡ್ ಒನ್ ಮೋರ್ ಬ್ಯೂಟಿಫುಲ್ 2 ಸಾಮಾನು ವಾಪಸ್ ಬಾಕಿ ಇದೆ. ದಿಸ್ ಇಸ್ ದ ಡೈನಿಂಗ್ ಟೇಬಲ್, ಆಯಿತಾ? ಆ ಲೈಟ್ ಒಟ್ಟಿಗೆ ಹೇಗೆ ಕಾಣುತ್ತೆ ನೋಡಿ. ಓಕೆ ಸ್ನೇಹಿತರೆ, ಸೆಟ್ಟಾ? ಅಲ್ಲಿ ನೋಡಿ, ದೇವ್ರ ಕೋಣೆ ಇದೆ, ಚಿಕ್ಕದು ದೇವ್ರ ಕೋಣೆ. ಆ್ಯಂಡ್ ಈ ಡೈನಿಂಗ್ ಟೇಬಲ್ ನಾನು ಕೂತ್ಕೊಂಡು ತೋರಿಸ್ತೇನೆ. ಸೊ ಅಗೇನ್ ನನಗೆ ಗ್ರೇ ಫಿನಿಶ್ ಬೇಕಿತ್ತು. ನೈಸ್. ಕೆಳಗೆ ನಿಮಗೆ ಡಿಸೈನ್ ಕಾಣ್ತಾ ಇದೆ. 4 ಸೀಟರ್ ಇದು, ಯಾಕಂದ್ರೆ ಜಾಗ ಕಮ್ಮಿ ಇದೆ ಅಂತ 4 ಸೀಟರ್ ತಗೊಂಡೆ. ಗ್ರೇ ಟೇಬಲು, ತುಂಬ ಚೆನ್ನಾಗಿದೆ ಕ್ವಾಲಿಟಿ. ನೋಡೋಣ ಎಷ್ಟು ದಿನ ಬರುತ್ತೆ ಅಂತ.
ಪ್ರೈಸ್ ಎಲ್ಲ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಮೇಲಿಂದ ಒಂದು ಸತಿ ಡಿಸೈನ್ ತೋರಿಸ್ಬಿಟ್ಟು ನೋಡಿ, ಚೆನ್ನಾಗಿದೆಯಾ? ಗ್ರೇ ಕಲರ್ ಸೀಟ್ ಚೇರ್ ನೋಡಿ, ಆ್ಯಂಡ್ ಈ ಕೆಳಗೆ ಡಿಸೈನ್ ನೋಡಿ, ಗೋಲ್ಡನ್ ವಜರ್ ಚೆನ್ನಾಗಿದೆ ಅಲ್ಲ. ಆ್ಯಂಡ್ ದಿಸ್ ಇಸ್ ದ ಅಪ್ಪರ್ ಡಿಸೈನ್, ಆ್ಯಂಡ್ ವಿತ್ ದ ಲೈಟ್, ಈ ಲೈಟ್ ಜೊತೆ ಹೀಗೆ ಕಾಣುತ್ತೆ. ನೈಸ್, ದಟ್ ಈಸ್ ದೇರ್. ಆ್ಯಂಡ್ ದಿಸ್ ಇಸ್ ದ ಸೋಫಾ. ನೈಸ್. ಔಟ್ ಆಫ್ 10 ರೇಟಿಂಗ್ ಕೊಡಿ. ಟಡಾ ಟಡಾ. ಓಕೆನಾ? ಆ್ಯಂಡ್ ದಿಸ್ ಒನ್. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ನಾನು ಬೈ ಮಾಡಿರೋದು ಇದು 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 ಇದೇನು ಗೊತ್ತಾ? ಬನ್ನಿ ತೋರಿಸ್ತೀನಿ. ಲೈಟ್ ಇಲ್ವಾ? ಲೈಟ್ ಹಾಕ್ತೀನಿ. ಕತ್ಲೆ ಕಾಣು. ಬೆಳಕಿದೆ ಅಲ್ಲ, ಹಾಗೆ ನಿಮ್ಗೆ ಗೊತ್ತಾಗಲ್ಲ. ಸೊ ಬೇಸಿಕಲಿ ಇದು ಚೇರ್, ಓಕೆನಾ, ರೊಟೇಟ್ ಆಗುತ್ತೆ. ಆ್ಯಂಡ್ ರೆಕಾರ್ಡ್ ಆಗ್ತಿದೆ. ಆ್ಯಂಡ್ ಇದು ಸಹ, ಇದರಲ್ಲಿ ಫೀಚರ್ಸ್ ಏನು ಗೊತ್ತಾ? ಫಸ್ಟು ರಿಕ್ಲೈನರು. ಇದರಲ್ಲಿ ಒಂದೇ ಬಟನ್, ಒಂದು ಬಟನ್ ಅಲ್ಲಿ ಕಾಲ್ ಮೇಲೆ ಬರುತ್ತೆ. ಫುಲ್ ಜಾಲಿ ಜಾಲಿ. ಬಟ್ ಇಲ್ಲಿ ಹಿಂದೆ ಮಸಾಜ್ ಆಗ್ತಿದೆ ಸ್ನೇಹಿತರೆ. ಫುಲ್ ಬ್ಯಾಕ್ ಮಸಾಜ್ ತೋರಿಸ್ತೀನಿ ಇಲ್ಲಿ. ನೋಡಿ, ಸೌಂಡ್ ಬರ್ತಿದ್ಯಾ ನಿಮಗೆ? ಬರ್ತಿದ್ಯಾ ಗೊತ್ತಿಲ್ಲ, ಬಟ್ ಅದರಲ್ಲಿ ನೋಡಿ ಬರ್ತಾ ಇರಬೇಕು. ಹಂಗೆ ಮಸಾಜ್ ಆಗತ್ತೆ. ಆಯಿತಾ? ಬಟನ್ ತೋರಿಸ್ತೀನಿ ಇಲ್ಲಿ. ಇದು ಮಸಾಜರು ಆಫ್ ಆಯಿತು. ಇದು ರಿಕ್ಲೈನರು, ಇದು ಮಸಾಜರ್. ಇಲ್ಲೂ ಚಾರ್ಜಿಂಗ್ ಪೋರ್ಟ್ ಇದೆ. ಓಕೆನಾ? ತುಂಬ ಚೆನ್ನಾಗಿರೋ ಮಾಡಲು. ಅದ್ರ ಜೊತೆ ನೋಡಿ, ಮೊಬೈಲ್ ಹೋಲ್ಡರ್ ವಿತ್ ವೈರ್ಲೆಸ್ ಚಾರ್ಜರ್ ಟೆಕ್ನಾಲಜಿ ನೋಡಿ. ಆಯಿತಾ? ಅಕಸ್ಮಾತ್ ನನಗೆ ಲೈವ್ ಬರಬೇಕು ಅಂದರೆ ನೀವು ಲೈವ್ ಇದರಲ್ಲಿ ಬರ್ಬೋದು. ಸಖತ್ತಾಗಿದೆ ಅಲ್ಲ? ಇದು ಈ ರೂಮ್ಗೋಸ್ಕರ. ಕಾಟ್ ಮಾತ್ರ ಇತ್ತು, ಬೇಜಾರು ಕಾಣ್ತಿತ್ತು ಅಂತ ಹಾಗೆ. ಆ್ಯಂಡ್ ಬೈ ದ ವೇ ಸ್ನೇಹಿತರೆ, ಔಟ್ಫಿಟ್ ಹೇಗಿದೆ ಅಂತ ಕೇಳೋಕ್ಕಾಗಲ್ಲ. ನಾರ್ಮಲ್ ವೆಸ್ಟ್ ಪ್ಯಾಂಟ್ ಹಾಕಿದ್ದೀನಿ. ಬಟ್ ಏನು ಕೇಳ್ಬೋದು ನಾನು? ಆ್ಯಬ್ಸ್ ಹೇಗಿದೆ? ಔಟ್ ಆಫ್ 10 ರೇಟ್ ಮಾಡಿ. ಓಕೆನಾ? ಸೊ ಅದು ಇನ್ನೊಂದು ವಿಷಯ, ಮೆಸ್ಸಿ ಮೆಸ್ಸಿ ಮೆಸ್ಸಿ. ಈ ರೂಮ್ ಫುಲ್ ಮೆಸ್ಸಿ ಇದೆ. ಈ ರೂಮ್ನ ಇನ್ನೂ ಸೆಟಪ್ ಮಾಡೋದು. ನೆಕ್ಸ್ಟು ಹಾಲ್ ಆಯಿತು, ಮತ್ತು ಸ್ವಲ್ಪ ನನ್ನ ಪರ್ಸ್ನಲ್ ರೂಮ್ ನಿಮ್ಗೆ ಗೊತ್ತಿದೆಯಲ್ಲ, ತೋರಿಸ್ತೇನೆ. ಅಂದರೆ ಏನು ಕ್ರೇಜಿ ಏನಿಲ್ಲ. ಇದು ಸಹ ಮೆಸ್ಸಿ ಆಗಿದೆ. ತೋರಿಸಿ ಟಕ್ ಅಂತ ಚೇಂಜ್ ಮಾಡ್ತೀನಿ. ಟಡಾ! ತುಂಬ 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 ಮೆಸ್ಸಿ ಆಗಿದೆ. ಸೊ ಚೆನ್ನಾಗಿ ಕಾಣ್ತಿದೆಯಲ್ಲ? ಬೆಳಕೆಲ್ಲ ಬಂದು ಈಗ ಸ್ವಲ್ಪ ಹುಷಾರಿಲ್ಲ, ಹಾಗೆ ವಾಯ್ಸ್ ಚೇಂಜ್ ಆಗಿರೋದು. ಸೊ ಏನು ಹೇಳ್ತಿದ್ದೆ? ಆ ರೂಮ್ನ ಮತ್ತು ನನ್ನ ಪರ್ಸ್ನಲ್ ರೂಮ್ನ ಸ್ವಲ್ಪ ಆ ಕಡೆ ಮಾಡಬೇಕು. ಅದರದ್ದು ನಿಮಗೆ ಟೂರ್ ಬೇಕು. ನಾನು ಪರ್ಚೇಸ್ ಮಾಡೋದು, ಇದು ನಾನು ಪರ್ಚೇಸ್ ಮಾಡೋದೆಲ್ಲ ಶೂಟ್ ಮಾಡಿಲ್ಲ. ಯಾಕಂದ್ರೆ ನನಗೆ ಸ್ವಲ್ಪ ನಾಚಿಕೆ ಆಯ್ತು ಅಲ್ಲಿ ಹೋಗಿ ಸೋಫಾ ತೊಗೊಳ್ತೀನೋ ಇಲ್ವಾ ಅಂತ ಗೊತ್ತಿರಲಿಲ್ಲಲ್ಲ, ಮತ್ತು ಅವ್ರು ಏನೇ ಅಂದ್ಕೊಳ್ತಾರೆ ಅಂತ. ಬಟ್ ನೆಕ್ಸ್ಟ್ ಟೈಮ್ ರೂಮಿದು ಮತ್ತು ಅದರದ್ದು ಚೇಂಜ್ ಮಾಡೋದು, ಮೇಕ್ ಓವರ್ ವೀಡಿಯೋ ನಿಮಗೆ ಬೇಕು ಅಂದರೆ, ಪರ್ಚೇಸ್ ಮಾಡೋದು ಎಲ್ಲ ವೀಡಿಯೋ ಬೇಕು ಸ್ಟಾರ್ಟಿಂದ ಪರ್ಚೇಸಿಂದ ಅಂದರೆ ಕಮೆಂಟ್ ಮಾಡಿ ಹೇಳಬೇಕು, ರೂಮ್ ಮೇಕ್ ಓವರ್ ವೀಡಿಯೋ ಅಂತ ಪ್ಲೀಸ್. ಓಕೆನಾ? ಸೊ ದಟ್ ಈಸ್ ಹೌ ಇಟ್ ಈಸ್. ಸ್ನೇಹಿತರೆ, ಈಗ ಕೆಲಸ ಸ್ಟಾರ್ಟ್ ಮಾಡಬೇಕು. ನನಗೆ ಆಲ್ರೆಡಿ ಟೈಮ್ ಆಯಿತು ನೋಡಿ, ಲ್ಯಾಪ್ಟಾಪಲ್ಲಿದೆ, ಕೆಲಸ ಸ್ಟಾರ್ಟ್ ಮಾಡಬೇಕು. ಆ್ಯಂಡ್ ತುಂಬ ಜನ ಹೇಳ್ತಿದ್ರು ಹೋಮ್ ಟೂರ್ ಅಂತ ಆಗ್ತೀರಾ. ಸ್ನೇಹಿತರೆ, ನನಗೆ ಪರ್ಸ್ನಲಿ ಆಯಿತಾ, ಈ ಥರ ಲಕ್ಸುರಿ ಪ್ಲೇಸಿಗೆ ಹೋಗೋದು, ಆರ್ ಪ್ರಾಪರ್ಟಿನ ಅಥವಾ ರೆಸಾರ್ಟ್ನ ಅಥವಾ ಅಪಾರ್ಟ್ಮೆಂಟ್ಸ್ನ ಎಕ್ಸ್ಪ್ಲೋರ್ ಮಾಡೋದಂದರೆ ತುಂಬ ಇಷ್ಟ. ನಿಮಗೂ ಸಹ ಇದೇ ಥರ ಬೇರೆ ಬೇರೆ ಜಾಗ ನೋಡಬೇಕು, ಹೇಗೆ ಇಂಟೀರಿಯರ್ ಇದೆ, ಹೇಗೆ ಕನ್ಸ್ಟ್ರಕ್ಟ್ ಮಾಡಿದೆ, ಇದೆಲ್ಲ ನೋಡಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ದ್ಯಾಟ್ ಈಸ್ ವಾಟ್ ಐ ಲವ್ ಡೂಯಿಂಗ್. ಅರ್ಥ ಆಯ್ತಾ? ಆ್ಯಂಡ್ ಐ ವಾಂಟ್ ಯು ಗೈಸ್ ಟು ಎಕ್ಸ್ಪೀರಿಯನ್ಸ್. ನನಗೆ ಎಲ್ಲೆಲ್ಲ ಹೋಗೋಕ್ಕಾಗತ್ತೆ ಅದನ್ನು ನಿಮಗೆ ತೋರಿಸ್ಬೇಕು. ನನಗೆ ಅಂದರೆ ನಿಮಗೆ ಸಹ ನೋಡೋಕ್ಕೆ ಸಿಗತ್ತಲ್ಲ ಬೇರೆ ಬೇರೆ ಮನೆ ಆ ಥರ ಅಂತ, ಅದಕ್ಕೋಸ್ಕರ ಮಾತ್ರ. ತಪ್ಪು ತಿಳ್ಕೊಳ್ಬೇಡಿ, ಅದು ನನಗೆ ಇಷ್ಟ. ಆ್ಯಂಡ್ ಈಗ ಕೆಲಸ ಸ್ಟಾರ್ಟ್ ಮಾಡಬೇಕು. ತುಂಬ ಜನ ಕೇಳ್ತಾರೆ ಏನು ಕೆಲಸ? ನಿಮ್ಗೆ ಗೊತ್ತಿದೆ, ಈಗ ಬೆಳಿಗ್ಗೆ ಈಗ 7 ಗಂಟೆ ಆಗಿದೆ.
ಈಗ ಫ್ರೆಶ್ ಅಪ್ ಮಾಡಿ ಕ್ಲೈಂಟ್ ಚೆಕ್-ಇನ್ ಇರುತ್ತೆ, ಅವ್ರ ಮೀಲ್ ಪ್ಲ್ಯಾನ್ಸ್ ಎಲ್ಲ ಕಳಿಸ್ಬೇಕು. ಟ್ರಾನ್ಸ್ಫಾರ್ಮೇಷನ್ ಬೇಸಿಕಲಿ ನಾನು ಮಾಡೋದು. ಐ ಆಮ್ ಫಿಟ್ನೆಸ್ ಕೋಚು. ನೋಡಿ ಟ್ರಾನ್ಸ್ಫಾರ್ಮೇಷನ್ ಎಲ್ಲ ಹಾಕಿದ್ದೀನಿ. ಈ ಥರ ಟ್ರಾನ್ಸ್ಫಾರ್ಮೇಷನ್ ಮಾಡೋದು. ನಿಮಗೂ ಆಗಬೇಕು ಅಂದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ಚೆಕ್ ಮಾಡ್ಬೋದು. ಡೀಟೇಲ್ಸ್ ಕಳಿಸಿ, ಸ್ಲಾಟ್ ಓಪನ್ ಇದ್ದರೆ ನಾನೇ ಕನೆಕ್ಟ್ ಆಗಿ ಟ್ರಾನ್ಸ್ಫಾರ್ಮೇಷನ್ನ ಸ್ಟಾರ್ಟ್ ಮಾಡ್ತೀನಿ. ಓಕೆನಾ? ಶಾರ್ಟ್ ಆ್ಯಂಡ್ ಸ್ವೀಟ್ ವೀಡಿಯೋ ಇತ್ತು. ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋಲಿ. ಅಂಟಿಲ್ ದೆನ್ ಟೇಕ್ ಕೇರ್. ಶ್ರವಣ್ ಬ್ರೋ ಕಡೆಯಿಂದ ಬಾಯ್.